ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಜೀವನದಲ್ಲಿ ಬರ್ತಾ ಇರುವಂಥ ಅನೇಕ ರೀತಿಯಾಗಿರುವಂಥ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು ಇವೆಲ್ಲದರಿಂದ ಕೂಡ ನಾವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ಅಕ್ಷಯ ವೃಕ್ಷವನ್ನು ನೀವು ಬರಮಾಡ್ಕೊಳ್ಬೇಕಾಗತ್ತೆ. ಇನ್ನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಒಂದು ಮಾತಿದೆ, ನಾವು ಕೇಳಿದ್ದೀವಿ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾಳೆ ಅನ್ನುವಂಥದ್ದು. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮೆನ್ ದೇರ್ ಇಸ್ ಎ ವುಮೆನ್ ಅಂತ. ಸೊ ಈ ಒಂದು ವಿಚಾರವಾಗಿ ತಿಳಿಸೋದಾದರೆ ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಗುರುಗಳು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹುಶಃ ನನಗೂ ನಿಜ ಅನಿಸುತ್ತೆ, ಅದು ಅವರವರ ಬದುಕಿಗೆ ಅವಲೋಕನವನ್ನು ಮಾಡಿಕೊಂಡಾಗಲಷ್ಟೇ ಅದು ಅರ್ಥ ಆಗುವಂಥದ್ದು. ಮೇಲ್ನೋಟಕ್ಕೆ ಮಾತಾಡೋದು ಅಷ್ಟಕ್ಕಷ್ಟೇ ಅಂತ ಕಾಣುತ್ತೆ. ಇನ್ನು ಸ್ವಲ್ಪ ನಾವು ಒಳಗೆ ಇಣುಕಿ ನೋಡಿದರೆ ಇದೆಯಾ ಇದು ಸತ್ಯವೇನಾ ಅಂತ ಅನ್ನಿಸಿದ್ರೆ ಬಹುಶಃ ದೇವ, ದಾನವ, ಮಾನವ ಅಂತ ಈಗ ನಾವು ಪ್ರೆಸೆಂಟ್ ಸ್ಥಿತಿಯಲ್ಲಿ ಈ ಕಲಿಯುಗದಲ್ಲಿ ಮಾನವರಾಗಿ ಇಲ್ಲಿದ್ದಾಗ ಏನು ಯಶಸ್ಸನ್ನು ಕಂಡುಕೋಬೇಕಾದರೂ ಬಹುಶಃ ಅದು ಸತ್ಯವೇನಾ ಅಂತ ಅಂದಾಗ ಬಹುಶಃ ನಮ್ಮ ಕಣ್ಣು ಗೋಚರ ಆಗುತ್ತೆ. ಎಲ್ಲರೂ ಹೇಳ್ತಿರ್ತಾರೆ, ನನಗೆ ನಮ್ಮ ತಾಯಿನೇ ಸ್ಫೂರ್ತಿ ಅಂತ ಒಬ್ಬ ಹೀರೋ ಹೇಳ್ತಾನೆ. ಇನ್ನೊಬ್ಬ ಹೀರೋ ನನಗೆ ನನ್ನ ಮನೆಯವರೇ ಸ್ಫೂರ್ತಿ, ನನ್ನ ಮಡದಿನೇ ಸ್ಫೂರ್ತಿ ಅಂತ ಹೇಳ್ತಾರೆ. ಇನ್ನೊಬ್ಬ ಗೆಳೆಯ ನನ್ನ ಗೆಳತಿ ನನ್ನ ಸ್ಫೂರ್ತಿ ಅಂತ ಹೇಳ್ತಾನೆ. ಬಹುಶಃ ಇದು ತಕ್ಕ ಮಟ್ಟಿಗೆ ಅರ್ಧ ಸತ್ಯ ಅಂತ ಕೆಲವರು ಅಂದುಕೊಂಡ್ರೆ, ನಾನು ಪೂರ್ಣ ಸತ್ಯ ಅನ್ನಲಿಕ್ಕೆ ಸ್ವಲ್ಪ ಆಧಾರ ಹುಡುಕ್ತೀನಿ. ಆ ತರಹದ್ದಂತ ಮಾತಾಡಲಿಕ್ಕೆ ಹೊರಟ್ರೆ ಈ ದಶಾವತಾರಗಳು ಅಂತಿದೆ. ಆ ದಶಾವತಾರಗಳಲ್ಲೂ ಕೂಡ ಪ್ರಧಾನವಾಗಿ ನಿಮ್ಮ ಕಣ್ಣು ಮುಂದೆ ಈ ನನ್ನ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ಇನ್ನು ಕಲ್ಕಿ, ಬುದ್ಧ, ಕೃಷ್ಣ, ರಾಮ, ಪರಶುರಾಮ ಇವೆಲ್ಲದಕ್ಕೂ ಕೂಡ ಒಂದೊಂದು ದಿಶಕ್ತಿ ಇದೆ. ಹಾಗೆಯೇ ಆ ತರಹದ ಶಕ್ತಿಗಳಿರ್ತಕ್ಕಂಥದ್ದು ಈಗ ನಮ್ಮ ಕನ್ನಡದ ವರ್ಣಮಾಲೆಯ ಅ, ಆ, ಇ, ಈ, ಆ ಅನ್ನೋ ಒಬ್ಬ ದೇವಿ ಇದ್ದಾಳೆ, ಅಮೃತೇಶ್ವರಿ ಅಂತ. ಹಾಗೆ ಒಂದೊಂದು ಅಕ್ಷರಕ್ಕೂ ಒಂದೊಂದು ದೇವಿ ಇದೆ. ಅಷ್ಟೊಂದು ಅದ್ಭುತವಾಗಿರೋಂಥ ದೇಶಕ್ತಿ ಮಾತ್ರ ಪರಮಾದ್ಭುತವಾಗಿ ರಹಸ್ಯ ಅಡಕವಾಗಿದೆ. ಈಗ ನೀವು ಕೇಳಿರ್ತಕ್ಕಂಥದ್ದು ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಂದು ಸ್ತ್ರೀ ಇರುತ್ತೆ ಅನ್ನೋದಾದರೆ, ಈಗ ಪ್ರಧಾನವಾಗಿ ವೀಕ್ಷಕ ಬಂಧುಗಳಿಗೆ ಅರ್ಥ ಆಗ್ತದೆ. ಒಂದೆರಡು ಎಕ್ಸಾಂಪಲ್ ತೊಗೊಳ್ತೀನಿ. ರಾಮ ಮತ್ತು ಕೃಷ್ಣ ತೆಗೆದುಕೊಳ್ಳೋಣ. ರಾಮನ ಹಿಂದ್ಗಡೆ ಯಾವುದಿತ್ತು ಅಂತಹದ್ದು ಅಂತಂದರೆ ಯಾವುದಿರಬಹುದು? ರಾಮನ ಹಿಂದ್ಗಡೆ ಸೀತೆ ಇಲ್ಲ, ಪಾಪ ಸೀತೆ ಕಾಡಲ್ಲಿ ಇದ್ದದ್ದು, ಜೊತೆಗೆ ಲಂಕೆಯಲ್ಲಿದ್ದದ್ದಾದ್ದರಿಂದ ಇರಲಿಲ್ಲ. ಆದರೆ ಅಂತಹ ರಾಮನ ಹಿಂದೆ ಒಬ್ಬಾಕೆ ಇರ್ತಾಳೆ. ಅದನ್ನೇ ಈಗ ನೀವು ಮಂತ್ರ ಕೇಳ್ತಿರ್ಬೇಕಾದ್ರೆ ರಾಮತಾರಕ ಮಂತ್ರ ಅಂತ ಕರೀತಾರೆ. ರಾಮತಾರಕ ಮಂತ್ರ ಅನ್ನೋದಿದೆಯಲ್ಲ, ಆ ತಾರಾ ಅನ್ನೋ ದೇವಿ ರಾಮನ ಹಿಂದಿರ್ತಾಳೆ. ಅದಕ್ಕೆ ಅದರ ತಾರಾಶಕ್ತಿ ಅಂತ ಕರೀತಾರೆ. ಯಾವಾಗಲೂ ಅಷ್ಟೇ ಈ ಪ್ರಪಂಚ ಎಲ್ಲದಕ್ಕೊಂದು ಇತಿ, ಮಿತಿ, ಮತಿ, ಗತಿಸೋಗಿದೆ, ಎಲ್ಲವೂ ಬರೆದಿದೆ. ಆದರೆ ನಮ್ಮ ದೇಶಕ್ಕೂ ಏನು ಇದೆಯೋ ಎಲ್ಲದಕ್ಕೂ ಡೇಟ್ ಆಫ್ ಬರ್ತ್ ಇದೆ, ಡೇಟ್ ಆಫ್ ಡೆತ್ ಇದೆ. ಎಲ್ಲ ಧರ್ಮಗಳಲ್ಲೂ ಕಾಣಿಸ್ಕೊಳ್ತಾವೆ ಅವು. ಆದರೆ ಯಾವಾಗ ನಮ್ಮ ಧರ್ಮ ಹುಟ್ಕೊಳ್ತೋ ಅದಕ್ಕೆ ಡೇಟ್ ಆಫ್ ಬರ್ತೇ ಇಲ್ಲ. ಇನ್ನು ಡೇಟ್ ಆಫ್ ಡೆತ್ ಇದಕ್ಕೆ ಚಾನ್ಸು ಇಲ್ಲ, ಅದು ಸಾಧ್ಯವೂ ಇಲ್ಲ. ಅದು ಯಾವಾಗಲೂ ಕೂಡ ಚಿರಂಜೀವಿತ್ವ ಇರತಕ್ಕಂಥದ್ದು. ಅಷ್ಟೆಲ್ಲ ಯಾಕೆ, ನಮ್ಮ ದೇಶವನ್ನೇ ನಾವು ಕರೆಯೋದು ಭಾರತಾಂಬೆ ಅಂತ ಕರೆದಿವಿ. ಭಾರತಾಂಬೆ, ಭಾರತಪ್ಪ ಅಂತ ನಂದಿಲ್ಲ ಇಲ್ಲಿ. ಅದಕ್ಕಾಗಿ ಭಾರತಾಂಬೆ ಅಂತಂದರೆ ರಾಮನ ಹಿಂದೆ ಅಂತಹ ತಾರಾಶಕ್ತಿ ಇದ್ದದ್ದರಿಂದ ರಾಮತಾರಕ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಬಂದದ್ದು. ಇನ್ನು ಹಾಗೆಯೇ ಕೃಷ್ಣನ ಹಿಂದೆ ಒಂದು ಶಕ್ತಿ ಇದೆ, ಅದೇ ಕಾಳಿ ದೇವಿ. ಆ ಕಾಳಿ ಶಕ್ತಿ ಕೃಷ್ಣನಿಗಿರುತ್ತೆ. ಆ ಕಾಳಿ ಇಲ್ಲ ಅಂತಂದರೆ ಕೃಷ್ಣ ಎಂಥ ಇಲ್ಲ, ಏನೇನೂ ಇಲ್ಲ. ಯಾವುದೋ ಒಂದಕ್ಕೆ ಹೋಲಿಕೆ ಮಾಡಿಕೊಡ್ತಕ್ಕಂಥದ್ದು. ಆಮೇಲೆ ಅದೊಂದು ಸಂಪೂರ್ಣ ನಿಮಗೆ ಕಾಣಿಸ್ತಕ್ಕಂಥದ್ದು. ಈಗ ಕರೆಂಟ್ ನಿಮಗೆ ಕಣ್ಣು ಕಾಣಿಸೋದಿಲ್ಲ, ಆದರೆ ಆ ಒಂದು ಲೈಟ್
ಆ ಬ್ರೈಟ್ನೆಸ್ ನಿಮಗೆ ಕಾಣ್ತಾ ಬರುತ್ತೆ. ಹಾಗೆಯೇ ಅಂತಹ ಹಿಂಬದಿಯ ಶಕ್ತಿಗಳು ಪ್ರತಿಯೊಬ್ಬರಲ್ಲೂ ಕೂಡ ಕೆಲಸ ಮಾಡ್ತಿರ್ತವೆ ಸೂಕ್ಷ್ಮ ಶರೀರದಲ್ಲಿ. ಅಂತಹ ಸೂಕ್ಷ್ಮ ಶರೀರದಲ್ಲಿ ಯಾರಿಗೆ ಯಾವುದೇ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡಿಕೊಳ್ಬೇಕಾದ್ರೆ ಫಸ್ಟ್ ಪ್ರಿಫರೆನ್ಸ್ ನಿಮ್ಮ ಮನಸ್ಸಿಗೆ ನಾನು ಇದು ಮಾಡಬೇಕು ಅಂತ ಅನ್ನಿಸಿದಾಗ ನಿಮ್ಮ ಮನಸ್ಸಲ್ಲಿ ಒಂದು ಬೇಕು ಅಥವಾ ಬೇಡ, ನಷ್ಟ ಆಗ್ಬಿಡುತ್ತೇನೋ ಅಥವಾ ಇದು ನಿಮ್ಮ ಮನಸ್ಸಿಗೆ ಒಂದು ಉಲ್ಲಾಸ ಕೊಡುತ್ತೆ, ಒಂದು ಮುದ ಕೊಡುತ್ತೆ, ಅದು ನಿಮಗೊಂದು ಶಕ್ತಿ ಇರತಕ್ಕಂಥದ್ದು. ಯಾವಾಗ ನೀವು ಪ್ರತಿನಿತ್ಯವೂ ಕೂಡ ಮೆಡಿಟೇಷನ್ ಧ್ಯಾನ ಅಂತ ಮಾಡ್ತೀರೋ ನಿಮ್ಮ ಹಿಂದೆ ಕೂಡ ಒಂದು ಯಶಸ್ವಿ ಶಕ್ತಿ, ಅದು ದೈವಿಕ ಶಕ್ತಿ ಆಗಿರುತ್ತೆ. ಅಂತಹ ದೈವ ಶಕ್ತಿ ಅನ್ನಲಿಲ್ಲ ನಾನು, ದೈವಿಕ ಶಕ್ತಿ ನಿಮ್ಮಲ್ಲಿ ಸಂಪನ್ನವಾಗುತ್ತೆ. ಅಂತಹ ಶಕ್ತಿ ಸಂಚಯನದ ಮುಖಾಂತರ ಸಂಪನ್ನವಾದಾಗ ನಮ್ಮಲ್ಲೊಂದು ಶಕ್ತಿ ಇದೆ ಅಂತಕ್ಕಂತಹದ್ದು ಕಾಣ್ತಾ ಬರುತ್ತೆ. ನೀವು ಅದನ್ನೇ ಆರಾಧಿಸ್ತಾ ಹೋಗ್ತಕ್ಕಂತಹದ್ದು ಯಶಸ್ವಿ ಅಂತಕ್ಕಂತಹದ್ದು. ಆ ಯಶಸ್ಸು ಅನ್ನೋದು ಏನಿದೆಯೋ ಅದರ ಜಾಡು ಹಿಡಿದು ಹೊರಡಬೇಕಾದರೆ ಬಹಳ ಪ್ರಮುಖವಾಗಿ ನಮಗೆ ಭಯ ಇಲ್ಲದೆ ನಿರ್ಭಯವಾಗಿ ನಾವು ಮಾಡೋ ಕೆಲಸದಲ್ಲಿ ಶಕ್ತಿಯನ್ನು ನಾವು ತೆಗೆದುಕೊಳ್ಳಬೇಕು. ಅಂತಂದರೆ ಅಂತಹ ಕೆಲಸದಲ್ಲಿ ಮತ್ತು ನಾವೇನಾದರೂ ಪ್ರಗತಿಯನ್ನು ಕಾಣಬೇಕಾದ್ರೆ ನಮ್ಮಿಂದೆ ಆ ಶಕ್ತಿ ಇಲ್ಲದೆ ಸಾಧ್ಯವೇ ಇಲ್ಲ. ಅಂತಹ ಶಕ್ತಿ ಊಹಾತೀತ ಎಲ್ಲೋ ಮಾಡಿಕೊಳ್ಳೋ ಹಾಗಿಲ್ಲ. ನಮ್ಮ ಒಳಗಡೆ ಎಷ್ಟು ಚೆನ್ನಾಗಿ ಯಾವುದೋ ಒಂದು ಅನ್ನ ತಿಂದು ಕೂಡಲೇ ನಮಗೆ ಶಕ್ತಿ ಬರುತ್ತೆ ಅಂತಕ್ಕಂತಹದ್ದು ಇದೆ ಅಂತಂದರೆ ಆ ಪ್ರಾಣಶಕ್ತಿ, ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ. ಅದಕ್ಕೆ ದೇವರಿಗೆ ನೈವೇದ್ಯ ಮಾಡುವಾಗ ನೋಡಿ, ದೇವರ ದೃಷ್ಟಿಯಲ್ಲಿ ಇರುತ್ತೆ ಅಷ್ಟೇ, ಅದನ್ನು ಸ್ವೀಕಾರ ಮಾಡಲ್ಲ. ನಾವು ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಪರಬ್ರಹ್ಮಣೇ ನಮಃ ಅಂತ ಹೇಳುತ್ತೆ. ಅದಕ್ಕೆ ಕೆಲವೊಂದು ಅನ್ನಗಳ ಬಗ್ಗೆ ಮಾತಾಡಕ್ಕೆ ಹೋದರೆ ಯಾವುದು ಪ್ರೋಕ್ಷಣೆಗೆ ಅರ್ಹವೋ ಅದನ್ನಷ್ಟೇ ನೈವೇದ್ಯ ಮಾಡು ಅಂತ ಹೇಳ್ತಾನೆ. ಈ ಮಾಂಸಾಹಾರ ಪ್ರೋಕ್ಷಣೆಗೆ ನೈವೇದ್ಯಕ್ಕೆ ಬರೋದಿಲ್ಲ, ಅದು ಪ್ರೋಕ್ಷಣೆಗೆ ಅರ್ಹವಲ್ಲ, ಅದು ಅದಕ್ಕಾಗಿ ಅದನ್ನು ಹಿಡ್ತಾರೆ. ಅಂದರೆ ಶಕ್ತಿ ನಿಮಗೆ ದೈವಿಕ ಶಕ್ತಿ ಬರ್ತಕ್ಕಂತಹದ್ದು. ಅದರಲ್ಲಿ ಸತ್ವಗುಣ, ತಮೋಗುಣ, ರಜೋಗುಣ ಇವುಗಳು ನಿಮ್ಮಿಂದ ಇರಬೇಕು. ಯಾವಾಗ ಸ್ತ್ರೀ ಅಂದ ಕೂಡಲೇ ಬರೀ ಇಲ್ಲಿ ಮಹಿಳೆ ಮಾತ್ರ ಅಂತ ಮಾತಾಡೋದಲ್ಲ, ಅಲ್ಲಿ ದೈವಿಕ ಶಕ್ತಿ ಅನ್ನೋದು ಇದ್ದರೆ ಮಾತ್ರ ಅದು ಮುಂದೆ ಕೆಲಸ ಮಾಡ್ತಾ ಇರುತ್ತೆ, ಇಲ್ಲಾಂದರೆ ಆಗೋದೇ ಇಲ್ಲ. ಈಗ ನಿಮ್ಮ ಹತ್ರ ಒಂದು ವೆಹಿಕಲ್ ಇದೆ, ಎಲ್ಲವೂ ಇದೆ ನಿಮ್ಮ ಹತ್ರ. ಆ ವೆಹಿಕಲ್ ಮುಂದಕ್ಕೆ ಹೋಗಬೇಕಾದ್ರೆ ಆ ಫ್ಯೂಲ್ ಬೇಕಲ್ಲ, ಆ ಡೀಸೆಲ್ ಅಥವಾ ಪೆಟ್ರೋಲ್ ಏನು ಕರಿತೀರಿ, ಅದೇ ಸ್ತ್ರೀ, ಅದೇ ಶಕ್ತಿ. ಅದು ಇದ್ದರೆ ಮಾತ್ರ ಇದೆಲ್ಲದಕ್ಕೂ ವ್ಯಾಲ್ಯೂ. ನೀವು ಹಾಕಿರೋ ಹ್ಯಾಂಡ್ಲು ಮತ್ತು ಬಲ್ಪು, ಟೈರು, ಟ್ಯೂಬ್ ಎಲ್ಲ ಏನಿದೆ ಅದೆಲ್ಲವೂ ಎಷ್ಟು ಚೆನ್ನಾಗಿ ರೆಡಿ ಆಗಿರುತ್ತೋದು. ಆದರೆ ಅದಿಲ್ಲದೆ ಅದು ಸಾಧ್ಯ ಇಲ್ಲ. ಇದು ಆ್ಯಕ್ಚುಲಿ ಸಣ್ಣ ಕುರುಹು ನಿಮಗೆ ಕೊಡುತ್ತೆ, ಅದು ನಮ್ಮ ಜೊತೆಗೆ ಇಟ್ಕೊಳ್ಬೇಕು. ನಮ್ಮ ಜೊತೆಗೆ ಇಟ್ಕೊಂಡ್ರೆ ಕೆಲವರೇ ನಾನು ಉದಾಹರಣೆ ಕೊಡ್ಬೋದು. ಯಾರಾದರೂ ಒಂದು ಸಣ್ಣ ಪುಟ್ಟ ತಪ್ಪು ಅಂತ ಲೋಕ ಗೊತ್ತಾಗ್ತಾ ಇರುತ್ತೆ ಅದು, ಆದರೆ ವಿಭಿನ್ನವಾಗಿ ನೀವು ಆಲೋಚನೆ ಮಾಡಿ ಅದು ತಪ್ಪಾಗಿರೋದಿಲ್ಲ. ಅದು ಅವರನ್ನು ನೀವೆಂದೂ ಯಾವತ್ತೂ ಯಾವ ಜೀವಂಚಕ ಏನೂ ಮಾಡಲಿಕ್ಕೆ ಬರಲ್ಲ. ಯಾಕೆ ಅಂದರೆ ಆ ಶಕ್ತಿ ಅಲ್ಲಿ ಕೆಲಸ ಮಾಡ್ತಾನೇ ಇರುತ್ತೆ. ಯಾಕೆ ಅಂತಂದರೆ ನಿಮ್ಮ ಒಳಗೆ, ನಿಮ್ಮ ಅಂತರಂಗಕ್ಕೆ, ನಿಮ್ಮ ಆತ್ಮಕ್ಕೆ ಅದು ತಪ್ಪು ಅನ್ನಿಸಿದ್ರೆ ಮಾತ್ರ ಆ ಶಕ್ತಿಯಲ್ಲಿ ಕೆಲಸ ಮಾಡೋದಿಲ್ಲ. ಅದಕ್ಕೆ ಕೃಷ್ಣ ಮಾಡಿದ ಪ್ರತಿ ಹೆಜ್ಜೆಯಲ್ಲೂ ಕೂಡ, ಪ್ರತಿ ಆಯಾಮದಲ್ಲೂ ಕೂಡ ಅದು ಪ್ರಾಮಾಣಿಕವಾಗಿ ಇದ್ದದ್ದು, ಧರ್ಮದ ರೀತಿಯಲ್ಲಿ ಇದ್ದದ್ದರಿಂದ ಕಾಳಿ ಶಕ್ತಿ ಭಗವಂತನ ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ. ಇಲ್ಲಿ ರಾಮ ನಡೆದಾಡ್ತಿರ್ಬೇಕಾದ್ರೆ ಅವನ ಹಿಂದೆ ತಾರಾಶಕ್ತಿ ಅವನಿಗೆ ಕೊಡ್ತಾನೆ ಬರ್ತಾಯಿತ್ತು. ಹೀಗೆ ಆ ಶಕ್ತಿ ನಿಮಗೂ ಕೂಡ ಕೊಡಬೇಕಾದರೆ ಪ್ರತಿನಿತ್ಯ ಎಲ್ಲಿಯಾದರೂ ಯಾರೇ ಆದರೂ ನಿಮಗೆ ಕೊಟ್ಟಿರ್ತಕ್ಕಂತಹ ಮಂತ್ರಾನುಷ್ಠಾನವನ್ನು ಮಾಡ್ಕೊಂಡು ಹೋಗ್ತೀರ ಅಂತಂದರೆ ಅಂತಹ ಶಕ್ತಿಯನ್ನು, ಅಂತಹ ದೈವಿಕ ಶಕ್ತಿಯನ್ನು ಕೂಡ ನೀವು ಕೂಡ ಪಡೆದುಕೊಳ್ಳಬಹುದು. ನಿಮ್ಮ ಕಷ್ಟ ಕಾಲಕ್ಕೆ ಉಪಯೋಗ ಆಗ್ತಕ್ಕಂಥದ್ದು ಬರೆದಿಟ್ಕೊಳ್ಳಿ, ಆ ದೈವಿಕ ಶಕ್ತಿಯೊಂದೇ. ನೀವು ಯಾರನ್ನೋ ನಂಬಿದ್ರಲ್ಲ, ಮೋಸ ಮಾಡಿಬಿಟ್ಟ, ನನ್ನ ಮಿತ್ರ ಬರ್ತೀನಿ ಅಂತ ಬರಲಿಲ್ಲ, ಅವ್ನು ಫೋನ್ ಎತ್ತಿರಲಿಲ್ಲ, ಇದು ಏನೋ ಹೇಳ್ತಿರಲ್ಲ, ಇದ್ಯಾವುದು ಕೂಡ ಸೂಕ್ಷ್ಮ ಪ್ರಯೋಜನಕ್ಕೆ ಬಾರದ್ದು, ಅಂದರೆ ಸ್ಥೂಲ ಪ್ರಯೋಜನಕ್ಕೆ ಬಾರದ್ದು. ಸೂಕ್ಷ್ಮ ನಿಮಗೆ ಕಣ್ಣು ಮುಂದೆ ಗೊತ್ತಾಗದೇ ಇದ್ದರೂ ಕೂಡ ಅದು ಕೆಲಸ ಮಾಡಿ ವಿಜಯದ ಕಡೆ ನಿಮ್ಮನ್ನು ತಿರುಗಿಸಿದೆ. ಎಷ್ಟೊಂದು ನೀವು ಪಾಪ ನೊಂದುಕೊಂಡ್ಬಿಟ್ಟಿರ್ತೀರೋ, ಒಬ್ಬರಾಗಿ ಒಂಟಿಯಾಗಿ ಯೋಚನೆ ಮಾಡಿರ್ತೀರೋ, ಆವತ್ತು ನಿಮ್ಮ ಸಕ್ಸಸ್ ದಿನಗಳಿಗೆ ಯಾರೋ ಕೂಡ ಸಹಾಯ ಮಾಡ್ತೀನಿ ಅಂತ ಹೇಳ್ಕೊಂಡವರು ನಾಳೆ ಬಾ, ನಾಳೆದು ಇವೆಲ್ಲ ಹೇಳಿದ್ರೋ ಅವರೆಲ್ಲ ಕೂಡ ಕೈ ಚೆಲ್ಲಿ ಬಿಡ್ತಾರೆ, ಪಕ್ಕ ಹೊರಟೋಗ್ತಾರೆ. ನೀವು ಸಂಪಾದನೆ ಮಾಡಿಕೊಂಡ ಶಕ್ತಿ ಮಾತ್ರ ನಿಮ್ಮ ಜೊತೆಗೆ ಇರುತ್ತೆ, ಆದರೆ ಅದು ಎಂದೂ ಕೂಡ ಗೋಚರ ಆಗಲಿಕ್ಕೆ ಇಷ್ಟಪಡೋದಿಲ್ಲ. ಬಲಗೈಯಲ್ಲಿ ಮಾಡಿದ ಸಹ ಎಡಗೈ ಗೊತ್ತಾಗಬಾರ್ದು ಅನ್ನೋ ಹಾಗೆ ಆ ಶಕ್ತಿ ಎಷ್ಟು ಅಂತಂದರೆ ನಿಮ್ಮನ್ನು ಮುಂದೆ ನಡೆಸ್ತಾನೇ ಇರುತ್ತೆ. ಯಾಕೆ ಅಂತಂದರೆ ಇಲ್ಲೆಲ್ಲವೂ ಕೂಡ ನಾವೇನೇನೋ ಅಂದ್ಕೊಂಡಿರ್ತೀವಿ, ಹಾಗಾಗಬೇಕಾಗುತ್ತೆ, ಹೀಗಾಗಬೇಕಾಗಿತ್ತು ಅಂತ ಮೊದಲೇ ಅಲ್ಲಿ ಅಪ್ಡೇಟ್ ಆಗಿರೋದು ನಿನ್ನ ಶಕ್ತಿ ಗೊತ್ತಿದೆ, ಹೀಗೆ ಅಂತ. ಅದಕ್ಕೆ ನಿಮ್ಮ ಮನಸ್ಸಿಗೆ ಮೊದಲು ಏನು ಬರುತ್ತೋ ಅದನ್ನು ಮಾಡಲಿಕ್ಕೆ ಸಿದ್ಧರಾಗಿ.
ಒಳ್ಳೆಯವರಾಗಿ ಒಳ್ಳೆಯವರ ಜೊತೆಗೆ ಹುಡುಕಾಟ, ಒಳ್ಳೆಯವರ ಜೊತೆಗೆ ಸಂಬಂಧ ಇರತಕ್ಕಂತಹದ್ದನ್ನು ಮಾಡ್ತಾ ಮುಂದುವರೆದರೆ ಆ ಶಕ್ತಿ ನಿಮಗೆ ಇನ್ನಷ್ಟು ಮತ್ತಷ್ಟು ಉತ್ಸಾಹ, ಪ್ರೋತ್ಸಾಹವನ್ನು, ನವೋಲ್ಲಾಸವನ್ನು ಕೊಡೋ ಮುಖಾಂತರ ಜಾಗೃತ ರೂಪದಲ್ಲಿ ನಿಮ್ಮ ಜೊತೆಗಿರುತ್ತೆ. ಅಂತಹ ತಾರಾಶಕ್ತಿಯಾಗಿಯೂ ಅಂತಹ ದೈವಿಕ ಶಕ್ತಿಯಾದ ಕಾಳಿ ಶಕ್ತಿಯು ನಿಮ್ಮ ಜೊತೆಗಿರುತ್ತೆ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳೇ, ಮನುಷ್ಯನ ಜೀವನದಲ್ಲಿ ಸ್ತ್ರೀ ಶಕ್ತಿಯ ಒಂದು ಮಹತ್ವ ಏನು, ಜೊತೆಗೆ ದೈವಿಕ ಶಕ್ತಿ ನಮ್ಮ ಜೊತೆಯಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ವೀಕ್ಷಕರೇ, ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.